ದೇವನಹಳ್ಳಿಯಲ್ಲಿ ಮಗುವೊಂದಕ್ಕೆ ಸೋಂಕು ಪತ್ತೆಯಾಗಿದೆ. ಕರೋನಾ ಸೋಂಕು ಬೆಂಗಳೂರು ಗ್ರಾಮಾಂತರದ ಮೊದಲ ಕೇಸ್ ಆಗಿ ದೇವನಹಳ್ಳಿಯ ಪುಟ್ಟ ಕಂದಮ್ಮನಲ್ಲಿ ಕರೋನಾ ಸೋಂಕು ಕಾಣಿಸಿಕೊಂಡಿದೆ. ದೇವನಹಳ್ಳಿಯಲ್ಲಿ ಮಗುವಿಗೆ ಕರೋನಾ ಸೋಂಕು ಒಂದು ರೀತಿಯಲ್ಲಿ ಆ ಭಾಗದ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೊದಲ ಕೇಸ್ ಆಗಿದೆ. ಸ್ವಲ್ಪ ಆತಂಕಕ್ಕೆ ಕೂಡ ಕಾರಣ ಆಗಿದೆ. ನಲ್ಲೂರು ಗ್ರಾಮದಲ್ಲಿ ಮಗುವಿಗೆ ಕರೋನಾ ದೃಢ ಆಗಿದೆ. ಮಗುವೇನು ಹೊರಗಡೆ ಓಡಾಡ್ಕೊಂಡಿತ್ತ ಸದ್ಯಕ್ಕೆ ಬಗ್ಗೆ ಪ್ರಶ್ನೆ ಇಲ್ಲ. ಸ್ಪರ್ಶ ಮಕ್ಕಳ ಧಾಮದಲ್ಲಿ ಮಗುವಿಗೆ ಪಾಸಿಟಿವ್ ಕಂಡು ಬಂದಿದೆ. ಜ್ವರ ಕೆಮ್ಮು ಅಂತ ಟೆಸ್ಟ್ ಮಾಡಿದಾಗ ಕರೋನಾ ಇರೋದು ಪತ್ತೆಯಾಗಿದೆ. ಕೋವಿಡ್-19 ವೈರಸ್ ಪತ್ತೆಯಾಗಿದೆ. ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸದ್ಯ ಆ ಮಗುವಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆದರೆ ಆತಂಕ ಪಡುವಂಥ ಅಗತ್ಯ ಇಲ್ಲ ಅಂತ ಡಿ.ಸಿ. ಶಿವಶಂಕರ್ ಅವರು ಹೇಳಿದ್ರು. ಆತಂಕ ಪಡೋ ಅಗತ್ಯ ಇಲ್ಲ. ಆದರೆ ಮಗುವೊಂದಕ್ಕೆ ಕರೋನಾ ಸೋಂಕು ಪತ್ತೆಯಾಗಿದೆ. ನಾವು ಈವರೆಗೆ ಕೇರಳದ ಬಗ್ಗೆ ಮಾತನಾಡುವಾಗ ಕೇರಳದಲ್ಲಿ ಯಾರೋ ಸಿಂಗಾಪುರ್ಗೆ ಹೋಗಿ ಬಂದರು, ಕೇರಳದಲ್ಲಿ ಬೇರೆ ಬೇರೆ ದೇಶಗಳಿಂದ ವಾಪಸ್ ಬಂದವರಿಂದಲೇ ಸೋಂಕು ಹೆಚ್ಚಾಯಿತು, ಅದು ಇದು ಅಂತ ಹೇಳ್ತೀವಿ. ಒಂದು ಟ್ರಾವೆಲ್ ಹಿಸ್ಟ್ರಿ ಅಂತ ನಾವು ಚೆಕ್ ಮಾಡ್ತೀವಿ. ಕರೋನಾ ಕೇಸ್ ಅಥವಾ ಕರೋನಾ ಸೋಂಕು ದೃಢಪಟ್ಟಾಗ ಈ ಮಗುಗೆ ಯಾವ ಟ್ರಾವೆಲ್ ಹಿಸ್ಟ್ರಿನೂ ಇರಲಿಲ್ಲ. ಆ ಮಗು ಅದೊಂದು ಧಾಮದಲ್ಲಿತ್ತು. ಆ ಮಗುವಿಗೆ ಕೆಮ್ಮ ಮತ್ತು ನೆಗಡಿ ಇತ್ತು. ಟೆಸ್ಟ್ ಮಾಡಿದಾಗ ಕೋವಿಡ್ ಪಾಸಿಟಿವ್ ಆಗಿದೆ. ಸೊ ಇದರಲ್ಲೇನು ಭಯ ಪಡುವಂಥದ್ದೇನಿಲ್ಲ. ಆದರೆ ಮಗುವಿಗೆ ಬೆಂಗಳೂರು ಗ್ರಾಮಾಂತರದ ಮೊದಲ ಕೋವಿಡ್ ಪಾಸಿಟಿವ್ ಪತ್ತೆಯಾಗಿದೆ. ಈಗ ಮಧ್ಯಾಹ್ನ ನನಗೆ DHO ಒಂದು ನನ್ನ ಗಮನಕ್ಕೆ ತಂದರು. ಇಲ್ಲಿ ನಲ್ಲೂರು PHC ವ್ಯಾಪ್ತಿನಲ್ಲಿ ಒಂದು ಸ್ಪರ್ಶ ಮಕ್ಕಳ ಧಾಮ ಅಂತ ಒಂದು ಕೇಂದ್ರ ಇದೆ. ಅಲ್ಲಿ ಒಂದು ಮಗು ಹುಷಾರು, ಜ್ವರ ಇತ್ತು ಅಥವಾ ಶೀತ ಟೈಪ್ ಇತ್ತು ಅಂತ ಅವ್ರನ್ನ ಟೆಸ್ಟ್ ಮಾಡಿದಾಗ ಒಂದು ಪಾಸಿಟಿವ್ ಅಂತ ಬಂದಿದೆ ಅಂತ DHO ನನಗೆ ವರದಿ ಮಾಡಿದ್ದಾರೆ. ಸೊ ಅವ್ರನ್ನ ಐಸೋಲೇಷನಲ್ಲಿ ಇಟ್ಟಿದ್ದಾರೆ. ಸೀರಿಯಸ್ ಏನಿಲ್ಲ, ಮಾಮೂಲಿ ಜ್ವರ ಬರೋ ಥರ ಬಂದಿದೆ, ಕೋಲ್ಡ್ ಥರ ಬಂದಿದೆ. ಬಟ್ ಬೇರೆಯವ್ರಿಗೆ ಅದು ಹರಡಬಾರ್ದು ಅಂತ ಅಂದ್ಬಿಟ್ಟು ಐಸೋಲೇಷನ್ ಬಿಟ್ಟಂತ ಕಾರಣ. ಈಗ ಪ್ರತಿನಿಧಿ ರಾಮಾಂಜಿ ಎಂಬುದಿಗೆರೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಮಾಂಜಿ, ಮೊದಲ ಪ್ರಕರಣ, ಸಾಮಾನ್ಯವಾದಂಥ ಆತಂಕ, ಮಗುವಿನ ಟ್ರಾವೆಲ್ ಹಿಸ್ಟ್ರಿ ಏನಾದರೂ ಇದೆಯಾ? ಮಗು ಎಲ್ಲಿತ್ತು, ಏನಾಗಿತ್ತು ಮಗುಗೆ? ರಾಮಾಂಜಿ, ಸೋಣಂತೆ ಅಂದ್ರೆ ಬೆಂಗಳೂರು ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗ್ತವೆ. ಈ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೊದಲ ಕೇಸು ಒಂದು ಮಗುವಿನಲ್ಲಿ ಪತ್ತೆಯಾಗಿದೆ. ಅನಂತರ ನನ್ನೇ ಏನಂತಂದ್ರೆ ಸಾಮಾನ್ಯವಾಗಿ ಒಂದು ಹಾಸ್ಪಿಟ್ಲ್ಗೆ ಹೋಗಿ ಜ್ವರ ಮತ್ತೆ ಕೆಮ್ಮು ಇರೋದಕ್ಕೆ ಒಂದು ಟೆಸ್ಟ್ ಮಾಡ್ತಿದ್ದೆ. ಆ ಟೈಮಲ್ಲಿ ಕೋವಿಡ್ ಟೆಸ್ಟ್ ಮಾಡಿದಾಗ ಕೋವಿಡ್ ಪಾಸಿಟಿವ್ ಬಂದಿದೆ. ಹಾಗೇನಂತಂದ್ರೆ ಇಮಿಡಿಯೇಟ್ ಆಗಿ ಎಚ್ಚೆತ್ತುಕೊಂಡಂತ ಆರೋಗ್ಯ ಇಲಾಖೆ ಸ್ಥಳೀಯರು ಎಲ್ಲ ಸೇರಿ ಅದನ್ನ ಮಗುನ ಏನಂತಂದ್ರೆ ಒಂದು ಹಾಸ್ಪಿಟಲ್ ಐಸೋಲೇಷನ್ ಮಾಡಿದ್ದಾರೆ. ಮತ್ತೆ ಒಂದ್ಸಲ ಹಾಸ್ಪಿಟಲ್ ಒಂದು ಏನಂತಂದ್ರೆ ಆ ಮಗುಗೆ ಮತ್ತೆ ಒಂದು ಕೋವಿಡ್ ಟೆಸ್ಟ್ ಐಸೋಲೇಷನ್ ಸಮಯದಲ್ಲಿ ಮಾಡಿದ್ದಾರೆ. ಆಗ ಏನಂದ್ರೆ ಆ ಮಗುಗೆ ಮೊದಲು ಪಾಸಿಟಿವ್ ಬಂದಿತ್ತು. ಅದಾದ ನಂತರ ಐಸೋಲೇಷನ್ ಟೈಮ್ನಲ್ಲಿ ಮತ್ತೆ ಟೆಸ್ಟ್ ಮಾಡಿದಾಗ ಮಗುವಿಗೆ ಕೋವಿಡ್ ಅಂದ್ರೆ ನೆಗೆಟಿವ್ ಬಂದಿದೆ. ಆ ಒಂದು ಟೈಮಲ್ಲಿ ಏನಂತಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಆ ಮಗುನ ಏನಂದ್ರೆ ಐಸೋಲೇಷನ್ ಇಂದ ಏನಂತಂದ್ರೆ ಅವ್ರ ಮನೆಗೆ ಕಳ್ಸಿಕೊಟ್ಟಿದ್ದಾರೆ. ಮನೆಯಲ್ಲೇ ಐಸೋಲೇಷನ್ ಮಾಡಿ ಮತ್ತೆ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಪೋಷಕರಿಗೆ ಸೂಚನೆ ನೀಡಿದ್ದಾರೆ ಆರೋಗ್ಯ ಇಲಾಖೆದವರು. ಮತ್ತೆ ಏನಂತಂದ್ರೆ ಮಗು ಎಲ್ಲೆಲ್ಲಿ ಓಡೋಯ್ತು ಮತ್ತು ಶಾಲೆಯಲ್ಲಿ ಏನಾದ್ರು ಶಾಲೆಯಲ್ಲಿ ಮತ್ತೆ ಸ್ಥಳೀಯ ಪೋಷಕರಿಗೆಲ್ಲ ಸದ್ಯಕ್ಕೆ ಕೋವಿಡ್ ಟೆಸ್ಟ್ ಮಾಡಿಸೋದಕ್ಕೆ ಏನಂತ ಒಂದು ಸ್ಯಾಂಪಲ್ ತಗೊಂಡು RT-PCR ಕಳ್ಸಿಕೊಡಲಾಗಿದೆ. ಪ್ರಣತ್, ಇದು ನಿಮ್ಮ